ಮಗದೊಂದು ಕಡೆಗೆ 2,000 ರೂಪಾಯಿ ಬರ್ತಿತ್ತಲ್ವಾ, 3 ತಿಂಗಳಿಂದ ಇಲ್ವೇ ಇಲ್ವಂತೆ. ಈಗ ಅದಕ್ಕೆ ಹೊಸ ನಿಯಮಗಳನ್ನು ತರ್ತಾ ಇದ್ದಾರಂತೆ. ಏನು ಇಲ್ಲಿಯವರೆಗೂ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡ್ಬಿಟ್ಟು ಕಾಸು ಬರದೇ ಇರೋದಕ್ಕೆ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ಕಾಸು ಬರದೇ ಇರುವಂಥ ವಿಚಾರಕ್ಕೆ ಈಗ ಹೊಸದಾಗಿ ಏನು ತರ್ತಾ ಇದ್ದಾರೆ, ಏನೋ ಒಂದಿಷ್ಟು ಬದಲಾವಣೆ ಮಾಡಬೇಕಲ್ವಾ. ಬದಲಾವಣೆ ಮಾಡದೇ ಇದ್ರೆ ಹೆಂಗೆ, ಯಾವುದೋ ಒಂದು ರೀತಿಯಾಗಿ ಬದಲಾವಣೆ ಆಗಬೇಕು. ಗೃಹಲಕ್ಷ್ಮಿ ಯೋಜನೆ ಹಣ ಪಾವತಿಯಲ್ಲಿ ಬದಲಾವಣೆ, ಇನ್ನು ಮುಂದೆ ತಾಲೂಕು ಪಂಚಾಯಿತಿಗಳಿಂದಲೇ ಹಣ ಪಾವತಿ ಅಂತೆ. ಅಯ್ಯೋ, ಇನ್ಮುಂದೆ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗೆ ಹಣ ಹೋಗುತ್ತೆ. 3 ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಯನ್ನ ಸರ್ಕಾರ ಮಾಡಿಲ್ಲ ಇಲ್ಲಿಯವರೆಗೂ ಕೂಡ. ಹಾಗಾಗಿ 3 ತಿಂಗಳ ದುಡ್ಡನ್ನ ಈಗ ಹೇಗೆ ಕೊಡ್ತಾರೆ ನೋಡಿ. ಬಹಳ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು ಏನು ಅಂತಂದ್ರೆ, ನಿಮಗೆ ಈ ತಾಲೂಕು ಪಂಚಾಯಿತಿಗಳಲ್ಲಿ ಯಾವುದೇ ಯೋಜನೆಗಳಾದರೂ ಕೂಡ ನನಗಿಷ್ಟು ಕೊಡು ನಾನು ಆಮೇಲೆ ಕೊಡ್ತೀನಿ ಅನ್ನುವಂಥ ಲೆಕ್ಕ, ಇಲ್ಲಾಂದ್ರೆ ಕೊಡಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಈ ಬದಲಾವಣೆ ಮಾಡೋದ್ರಿಂದ ಆಗುವಂಥದ್ದೇನು, ಎಂಥದ್ದು ಇಲ್ಲ. ನಡು ಯಾವನೋ ಕಾಸು ಹೊಡೆಯೋಕ್ಕೆ ದಾರಿ ಮಾಡಿಕೊಡೋದು. ಯಾಕೆ ಡೈರೆಕ್ಟಾಗಿ ಅಕೌಂಟಿಗೆ ಹಾಕ್ತಿದ್ರಲ್ಲ, ಈಗ ಯಾಕೆ ಆಗಲ್ಲ ಇದು? ಇನ್ನು ಮುಂದೆ ತಾಲೂಕು ಪಂಚಾಯಿತಿಗಳಿಂದಲೇ ಹಣ ಪಾವತಿ ಆಗಬೇಕಂತೆ. ಹೇಗೆ, ಯಾವ ರೀತಿಯಾಗಿ? ಅವ್ರ ಅಕೌಂಟ್ಗಳನ್ನ ಇನ್ಮೇಲೆ ಮೇಂಟೈನ್ ಮಾಡ್ತಾರಾ? ಅವ್ರು ಇನ್ಮೇಲೆ ಅಕೌಂಟ್ ದುಡ್ಡು ಹಾಕ್ಬೇಕಾ ಅವರು? ಏನೇನು ವ್ಯವಹಾರಗಳು ನಡೆಯುತ್ತೋ ಇನ್ನು. ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕಾಸು ತಿನ್ನೋರು ಯಾರೋ ಇನ್ಯಾವುದೋ ಅಕೌಂಟ್ಗಳನ್ನು ಫೇಕ್ ಕ್ರಿಯೇಟ್ ಮಾಡಿ ಅಲ್ಲಿ ಹಾಕ್ತಾರೋ. ಈ ಹಿಂದೆ ಕಾರ್ಯದರ್ಶಿಯಿಂದ ಇಲಾಖಾ ನಿರ್ದೇಶಕರಿಗೆ ಕಳುಹಿಸಲಾಗ್ತಾ ಇತ್ತು. ಯಾಕೆ ಇಲ್ಲಿವರೆಗೂ ಕರೆಕ್ಟಾಗಿ ಹೋಗ್ತಾ ಇತ್ತಲ್ಲ, ದಿಢೀರಂತ ಈ ಬದಲಾವಣೆ ಯಾಕೆ ತಂದರು, ಯಾಕೆ ತರ್ತಾ ಇದ್ದಾರೆ? ನಂತರ ಏನು ಮಾಡ್ತಾ ಇದ್ರು, ಡಿ ಡಿ ಮುಖಾಂತರ ಹಣ ಪಾವತಿ ಆಗ್ತಾ ಇತ್ತು. ಅಲ್ಲಿಗೆ ಹೋಗಿ ಆಮೇಲೆ ಅಕೌಂಟ್ಗಳಿಗೆ ಹಾಕ್ತಾ ಇದ್ರು. ಪಾರದರ್ಶಕ ನಮ್ಮದು, ನೇರವಾಗಿ ಅಕೌಂಟಿಗೆ ಬೀಳುತ್ತೆ ಅಂತೆಲ್ಲ ಹೇಳ್ತಾ ಇದ್ದಿದ್ದು. ಇನ್ನು ಮುಂದೆ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗೆ ಹಣ ಹೋಗುತ್ತೆ. ಅಲ್ಲಿನ್ಯಾವ ಅಕೌಂಟು ಕ್ರಿಯೇಟ್ ಮಾಡ್ತಾರೋ, ನರೇಗಾದಲ್ಲೇ ಎಷ್ಟೆಷ್ಟು ಅಕೌಂಟ್ಗಳನ್ನು ಫೇಕ್ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಏನೆಲ್ಲ ದುಡ್ಡನ್ನು ತಿಂದಿರೋದಿದೆ. ತಾಲೂಕು ಪಂಚಾಯಿತಿಯಿಂದ ಈಗ ಫಲಾನುಭವಿಗಳ ಖಾತೆಗೆ ಹಣ ಹೋಗುತ್ತಂತೆ. 100% ಹೇಳ್ತೀನಿ, ಈ ವ್ಯವಸ್ಥೆ ಏನಾದರೂ ಆದರೆ ದುಡ್ಡು ಪೋಲಾಗೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದ್ದಿದ್ದು ಟೆಕ್ನಿಕಲ್ ಸಮಸ್ಯೆ, ಹಾಗಾಗಿ ಹಣ ಹಾಕಿಲ್ಲ, ಕಾಸಿಲ್ಲ ಅಂತ ಹೇಳಿ. ಇನ್ನು ಮೇಲೆ ನೀವು ಅದನ್ನು ಹೊಣೆ ಹೊತ್ಕೊಳ್ಳಲ್ಲ. ನಾವು ಹಾಕಿದ್ದೀವಿ, ತಾಲೂಕ್ ಪಂಚಾಯಿತಿ ಕೊಟ್ಟಿಲ್ಲ, ನಾವೇನು ಮಾಡೋಣ ಅನ್ನುವಂಥದ್ದನ್ನು ತಾಲೂಕ್ ಪಂಚಾಯಿತಿಗಳ ಮೇಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಯಾವ ಅನುಮಾನವೂ ಇಲ್ಲ. ಆ ತಾಲೂಕು ಪಂಚಾಯಿತಿಗಳಲ್ಲಿ ಒಂದಿಷ್ಟು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು 2,000 ಬಂದಿದೆ, ನನಗೆ 1,000 ಕೊಟ್ಟರೆ ನಿನಗೆ ಹಾಕ್ತೀನಿ, ಇಲ್ಲಾಂದ್ರೆ ಹಾಕಲ್ಲ. ಈ ಥರ ಡೀಲ್ಗಳು ನಡೆಯುವಂಥ ವ್ಯವಹಾರಗಳು ತುಂಬ ಆಗುತ್ತೆ, ಬರೆದಿಟ್ಕೊಳ್ಳಿ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಇಂತಹ ಅನೇಕ ಯೋಜನೆಗಳು ಹಿಂದೆ ಬಂದಂಥ ಸಂದರ್ಭದಲ್ಲೂ ಕೂಡ ಬೆಸ್ಟ್ ಎಕ್ಸಾಂಪಲ್ ನರೇಗಾನೇ ಇದೆ. ಕೆಲಸ ಕೊಡುವ ವಿಚಾರದಲ್ಲಿ ಫೇಕ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಕೆಲಸ ಕೊಟ್ಟಿದ್ದೀವಿ ಅಂತೇಳಿ ದುಡ್ಡು ತಿಂದವರೇ ಹೆಚ್ಚು. ಈ ಥರ ಮಾಡ್ಕೊಂಬಿಟ್ಟು ಸರ್ಕಾರ ಅಥವಾ ಇಲಾಖೆ ತನ್ನ ಮೇಲಿರುವಂಥ ಜವಾಬ್ದಾರಿಯನ್ನು ತಾಲೂಕು ಪಂಚಾಯಿತಿ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಳ್ಳುವಂಥ ಕೆಲಸನ ಇದು ಅಂತ. ಅರುಣ್, ಖಂಡಿತ ನಾವು ಯಾಕೆ ಈ ರೀತಿ ನಿಯಮ ಬದಲಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಇಲಾಖೆಯವ್ರನ್ನ ಪ್ರಶ್ನೆ ಮಾಡಿದಾಗ ನಮಗೆ ಒಂದಿಷ್ಟು ಕೆಲಸದ ಒತ್ತಡ ಹೊರೆ ಆಗ್ತಾ ಇತ್ತು. ಹಾಗಾಗಿ ಹೊರೆನ ತಪ್ಪಿಸೋದಕ್ಕೋಸ್ಕರ ತಾಲೂಕ್ ಪಂಚಾಯತಿ ಅವರಿಗೆ ವಹಿಸ್ತಾ ಇದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಈ ನಿಯಮ ಬದಲಾವಣೆಯಿಂದಾಗಿ ಮತ್ತೆ ಬೇರೆ ರೀತಿಯಲ್ಲಿ ಆಗುವಂತ ಸಾಧ್ಯತೆಗಳಿರ್ತವೆ. ಅಲ್ಲಿ ಮಧ್ಯವರ್ತಿಗಳು ಹುಟ್ಟುಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಮೊದಲು ಸೆಕ್ರೆಟರಿಯಿಂದ ಇಲಾಖಾ ನಿರ್ದೇಶಕರ ಬಂದು ಅವರಿಂದ ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇತ್ತು. ಈಗ ತಾಲೂಕ್ ಪಂಚಾಯತಿಗೆ ಬಂದು ತಾಲೂಕ್ ಪಂಚಾಯತಿಯಿಂದ ಫಲಾನುಭವಿಗಳ ಖಾತೆಗೆ ಹೋಗುತ್ತಂತಂದ್ರೆ ಇಲ್ಲಿಂದಷ್ಟು ತಡ ಆಗುವ ಸಾಧ್ಯತೆ ಇದೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಆಗುವ ಸಾಧ್ಯತೆ ಇರುವಂತದ್ದು. ಈ ಮಾರ್ಪಾಡನ್ನ ಮಾಡಿ ಪಾವತಿಯ ಪ್ರೊಸೀಜರ್ ಏನಿತ್ತು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಈಗ ಹೊರಟಿರುವಂತದ್ದು. ಇಲಾಖೆಯವರು ಕೊಡ್ತಾ ಇರುವಂತದ್ದು ನಾವು ಹೊರೆಯನ್ನ ತಪ್ಪಿಸ್ಲಿಕ್ಕೆ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರ ಒಳಗಡೆ ಇರ್ತಕ್ಕಂಥದ್ದು ಏನು ಅನ್ನೋದು ಕೂಡ ಸ್ಪಷ್ಟೀಕರಣ ಕೊಡ್ಬೇಕಾಗತ್ತೆ. ಆದ್ರೆ ಈ ರೀತಿ ಗೃಹಲಕ್ಷ್ಮಿ ಹಣ ಪಾವತಿ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗ್ತದೆ. ಇನ್ನು ಕೂಡ 3 ತಿಂಗಳ ಅಮೌಂಟ್ ಅನ್ನ ಖಾತೆಗೆ ಹಾಕಿಲ್ಲ. 3 ತಿಂಗಳ ಗೃಹಲಕ್ಷ್ಮಿ ಹಣ ಕೂಡ ಇನ್ನ ಬರ್ಬೇಕಾಗಿದೆ. ಇವತ್ತಲ್ಲಿ ಈ ರೀತಿಯಾದಂತ ಬದಲಾವಣೆಗಳನ್ನ ತರಲಿಕ್ಕೆ ಇಲಾಖೆ ಹೊರಟಿರುವಂತದ್ದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಡೆಫಿನೆಟ್ಲಿ ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಇದು ಮತ್ತೊಂದು ಭ್ರಷ್ಟಾಚಾರಕ್ಕೂ ಕೂಡ ನಾಂದಿ ಹಾಡಿಕೊಡುತ್ತೆ. ಇದರಲ್ಲಿ ಯಾವ ಅನುಮಾನವನ್ನು ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ ಮೇಡಮ್. ಇಲಾಖೆಯಲ್ಲಿ ಕೆಟ್ಟ ಹೆಸರನ್ನು ತರ್ಕೊಳ್ಳೋಕೆ ಹೋಗಬೇಡಿ. ನೀವು ಇಡ್ತಾ ಇರುವಂಥ ಹೆಜ್ಜೆ ಇದೆಯಲ್ಲ, ಇದು ಒಂದು ರೀತಿಯಾಗಿ ಮುಳ್ಳಿನ ಹಾದಿನೇ. ಕಲ್ಲು ಇಲ್ಲ, ಕಲ್ಲಿದ್ರೂ ಕಾಲಿಟ್ಕೊಂಡು ಹೋಗ್ಬೋದು.
ಪೂರ್ತಿಯಾಗಿ ಮುಳ್ಳಿನ ಹಾದಿನೇ, ಯಾವ ಅನುಮಾನನೂ ಇಲ್ಲ, ರಕ್ತ ಸೋರುತ್ತೆ, ಆ ರೀತಿಯಾಗಿ ಆಗುತ್ತೆ ಈ ವ್ಯವಸ್ಥೆಯನ್ನು ಬದಲಾವಣೆಯನ್ನು ಮಾಡಿದ್ರೆ. ಇಲ್ಲಿಯವರೆಗೂ ಅಂಥ ಆರೋಪಗಳು ಯಾವುದು ಬಂದಿಲ್ಲ. ಈಗ ಈ ಆರೋಪ ಬಂದರೆ ಡೆಫಿನೆಟ್ಲಿ ಹೇಳ್ತೀನಿ, ನಿಮ್ಮ ಹೆಸರಿಗೆ ಕಳಂಕ ಬರೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ನೀವೇ ಮಾಡಿದ್ದೀರ ಅನ್ನುವಂಥದ್ದಲ್ಲ, ನಿಮ್ಮ ಇಲಾಖೆ ಆಗಿರೋದ್ರಿಂದ ನಿಮಗೇ ಬರುತ್ತೆ ಅದು. ಇಲ್ಲಿಯವರೆಗೂ ಚೆನ್ನಾಗಿ ಹೋಗ್ತಾ ಇದೆ ಅದು. 1 ತಿಂಗಳು ಬಂದಿದೆಯೋ, 2 ತಿಂಗಳು ಬಂದಿಲ್ಲೋ, 3 ತಿಂಗಳು ಬಂದಿಲ್ಲೋ ಬೇರೆ. ಆದರೆ ಈ ತಾಲೂಕು ಪಂಚಾಯಿತಿಗಳಿಗೆ ಏನಾದರೂ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ತಾಲೂಕು ಪಂಚಾಯಿತಿಗಳಲ್ಲಿ ಆಗುವಂಥ ಕೆಲಸಗಳೆಲ್ಲವೂ ನಿಲ್ಲುತ್ತೆ. ಜೊತೆಗೆ ನಿನಗೆ 2,000 ರೂಪಾಯಿ ಹಾಕಬೇಕು ಅನ್ನೋದಾದರೆ ನಂಗೆ 500 ರೂಪಾಯಿ ಕೊಡು, ಆಮೇಲೆ ನಿಂಗೆ 1,500 ರೂಪಾಯಿ ಹಾಕ್ತೀನಿ. ಈ ಡೀಲ್ಗಳು ಜಾಸ್ತಿ ಆಗಕ್ಕೆ ಶುರುವಾಗತ್ತೆ.